ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತಾ ಇದ್ದೀನಿ. ಸೊ ನೋಡಿ, ಎಷ್ಟೊಂದೆಲ್ಲ ಬಟ್ಟೆ ಹಡ್ಕೊಂಡಿದ್ದೀನಿ. ಅಂದರೆ ಸಡನ್ನಾಗಿ ಪ್ಲ್ಯಾನ್ ಆಯಿತು ಟ್ರಿಪ್ ಹೋಗೋಣ ಅಂತ ಹೇಳ್ಬಿಟ್ಟು ಅದಕ್ಕೆಲ್ಲ ರೆಡಿ ಆಗ್ತಾಯಿದ್ದೀವಿ. ಟ್ರಿಪ್ ಅಂದರೆ ಏನಿಲ್ಲ, ದೇವಸ್ಥಾನದ ಕಡೆ ಹೋಗೋಣ, ತುಂಬ ವರ್ಷ ಆಯಿತು ಅಂತ ಹೇಳಿ ಹೊರಡ್ತಾ ಇದ್ದೀನಿ. ಇಲ್ಲಿ ನೋಡಿ ಫೈನಲ್ ಆಗಿ ಬ್ಯಾಗ್ ಪ್ಯಾಕ್ ಆಗಿದೆ. ಮಕ್ಳದೊಂದು ಬ್ಯಾಗು, ನಮ್ಮದೊಂದು ಬ್ಯಾಗ್ ಅಂತ ಮಾಡ್ಕೊಂಡಿದ್ದೀನಿ. ಅಂದರೆ ನಂದು ಸಮರ್ಥೊಂದು ಬ್ಯಾಗು, ವನಿಷ್ಕಾಗೆ ಒಂದು ಬ್ಯಾಗ್ ಅಂತ. ಪಾಪ ಒಂದು ಕಡೆಯಿಂದ ಎಳಿತಾ ಇದ್ಲು. ಸೊ ಹೂವಿಷ್ಕ ಬಂದು ಅವಳನ್ನು ಏನಾದರೂ ಎತ್ಕೊಂಡು ಹೋಗೋದು ಅದೆಲ್ಲ ಮಾಡ್ತಾಯಿದ್ಲು. ಅಂದರೆ ಎಷ್ಟು ಎಕ್ಸ್ಟ್ರಾ ಬಟ್ಟೆ ತೊಗೊಂಡೋದ್ರೂ ಒಂದೊಂದ್ಸಲಿ ಕಡಿಮೆ ಆಗಿಬಿಡುತ್ತೆ, ಒಂದೊಂದ್ಸಲಿ ಅಷ್ಟಕ್ಕೆ ಸಾಕಾಗುತ್ತೆ. ಸೊ ಸ್ವಲ್ಪ ಜಾಸ್ತಿನೇ ತೊಗೊಂಡೋಗ್ಬೇಕು ಮಕ್ಕಳು ವಿಚಾರದಲ್ಲಿ. ಯಾವಾಗ ಏನು ಗೊತ್ತಾಗಲ್ಲ. ಅಂದರೆ ಅವರಿಗೆ ಗಲೀಜು ಮಾಡ್ಕೊತಾ ಇರ್ತಾರೆ, ನೆನೆಸ್ಕೊತಾ ಇರ್ತಾರೆ, ಆ ಥರ ಎಲ್ಲ ಆಗ್ತಾಯಿರುತ್ತೆ. ನೋಡಿ ಫೈನಲ್ ಆಗಿ ನಮ್ಮದೇ ಇಷ್ಟು ಲಗೇಜ್ ಆಗಿದೆ. ಅಂದರೆ ಅಪ್ಪ ಅಮ್ಮಂದು, ನಂದು, ಸಮರ್ಥು, ವನಿಷ್ಕಾ ಟೋಟಲ್ 6 ಮೆಂಬರ್ಸಿಂದ ಅಷ್ಟಾಗಿದೆ. ಅಂದರೆ ವನಿಷ್ಕಾಗೂ ಸ್ವಲ್ಪ ಫುಡ್ ಐಟಮ್ಸ್ ಎಲ್ಲ ತೊಗೊಂಡಿದ್ದೀನಿ. ಅಂದರೆ ಸ್ವಲ್ಪ ದೋಸೆ ಹಿಟ್ಟು, ದೋಸೆ ತವಾ, ಪೋರ್ಟಬಲ್ ಸ್ಟವ್ ಎಲ್ಲ ಇಟ್ಕೊಂಡಿದ್ದೀನಿ. ಅಂದರೆ ನಿಮಗೆ ಒಂದ್ಸಲಿ ತೋರಿಸಿದ್ದೆ ಲಾಗಲ್ಲಿ ಪೋರ್ಟಬಲ್ ಸ್ಟವ್, ಅಂದರೆ ಕಾಫಿ ಮಾಡಿ ತೋರಿಸಿದ್ದೆ. ಸೊ ಆ ಸ್ಟವ್ನ ತೊಗೊಂಡೋಗ್ತಾಯಿದ್ದೀನಿ. ನೋಡೋಣ ಹೇಗಿರುತ್ತೆ, ಹೇಗಾಗುತ್ತೆ ಅಂತ. ಹೂವಿಷ್ಕ ಅಂತೂ ತುಂಬ ಖುಷಿಯಾಗಿದ್ದಾಳೆ, ಫುಲ್ ಎಕ್ಸೈಟೆಡ್ ಆಗಿದ್ದಾಳೆ. ಅವಳಿಗೆ ಫಸ್ಟ್ ಎಕ್ಸ್ಪೀರಿಯೆನ್ಸ್. ನಮಗೂ ಅಷ್ಟೇ, ಅವರಿಬ್ಬರ ಜೊತೆ ಫಸ್ಟ್ ಎಕ್ಸ್ಪೀರಿಯೆನ್ಸ್. ನನಗೂ ಇದು ನೋಡ್ಸಂಗಿಲ್ವಪ್ಪ? ಯಾಕೆ ಓಡ್ಸಕ್ಕಾಗಲ್ವಾ? ಯಾಕೆ ಏನಮ್ಮ? ಅಂಕಲ್ ಓಡ್ಸಕ್ಕಾಗತ್ತೆ ಅಷ್ಟೇನಾ? ಅಪ್ಪ ಓಡ್ಸಕ್ಕಾಗಲ್ವಾ? ಯಾಕೆ? ಅಪ್ಪ ಓಡ್ಸೋದು ಬೇಡವಾ ಅದನ್ನ? ಅಪ್ಪ ಏನು ಓಡಿಸ್ಬೇಕು? ಅಪ್ಪ ಏನು ಓಡಿಸ್ಬೇಕು? ಅಂದರೆ ಟಿ ಟಿ ಬಂದಿತ್ತಲ್ಲ, ಅದನ್ನು ಓಡಿಸಂಗಿಲ್ಲ ಅಪ್ಪ ಕಾರಷ್ಟೇ ಓಡಿಸ್ಬೇಕು. ಅಂಕಲ್ ಓಡಿಸ್ತಾರೆ, ಡ್ರೈವರ್ ಅಂಕಲ್ ಓಡಿಸ್ತಾರೆ ಅಂತ ಹೇಳ್ತಾ ಇದ್ಲು. ಸೊ ಫೈನಲಿ ಎಲ್ಲರೂ ಬಂದಾಯಿತು. ಅಂದರೆ ಅಣ್ಣ ಅದಕ್ಕೆ ಕಾಯ್ತಾ ಇದ್ವಿ ಮೈಸೂರಿಂದ ಬರೋದಕ್ಕೆ. ಅವರು ಬಂದರು. ಸೊ ದೊಡ್ಡಪ್ಪ ದೊಡ್ಡಮ್ಮ, ಅಂದರೆ ಇಬ್ಬರು ದೊಡ್ಡಪ್ಪ ದೊಡ್ಡಮ್ಮ, ವಸಂತಣ್ಣ, ಕಾವ್ಯ ಅದಕ್ಕೆ, ಶಂಕರ ದೊಡ್ಡಪ್ಪ, ದೊಡ್ಡಮ್ಮ, ದೊಡ್ಡಪ್ಪ, ಸುವರ್ಣ ದೊಡ್ಡಮ್ಮ, ನಮ್ಮ ಅತ್ತೆ, ನಮ್ಮ ಅಪ್ಪಾಜಿ, ಅಮ್ಮ, ನಾನು, ಸಮರ್ಥ್, ಇಷ್ಟು ಜನ ಹೊರಟಿದ್ದೀವಿ ಟಿ ಟಿ ಮಾಡಿಕೊಂಡು. ಅಂದರೆ ಎಲ್ಲರದ್ದು ಹೋಗೋ ಪ್ಲ್ಯಾನ್ಸ್ ಇತ್ತು ಆಯಿತಾ. ಸೊ ಅದಕ್ಕೆ ಎಲ್ಲರದ್ದು ಟಿ ಟಿ ಮಾಡಿದ್ವಿ. ಅಂದರೆ ಬಸ್ ಮಾಡೋ ಪ್ಲ್ಯಾನ್ ಇತ್ತು. ಸೊ ಎಲ್ಲರೂ ಬರಲ್ಲ ಅಂತ ಹೇಳಿದ್ರು. ಅಂದರೆ ವೀಕ್ ಡೇಸ್ ಹೊರಟಿದ್ವಿ ನಾವು. ಅಂದರೆ ಥರ್ಸ್ಡೇ ಈವ್ನಿಂಗ್ ಹೊರಟ್ವಿ, ಫ್ರೈಡೇ ಅರ್ಲಿ ಮಾರ್ನಿಂಗ್ ರೀಚ್ ಆದ್ವಿ. ಫ್ರೈಡೇ ಅರ್ಲಿ ಮಾರ್ನಿಂಗ್ ನಾವು ಸಾಗರದಲ್ಲೇ ಫ್ರೆಶ್ ಅಪ್ ಆಗಿ ರೂಮ್ ತೊಗೊಂಡ್ಬಿಟ್ಟು, ಅಂದರೆ ಎಂಟ್ರೆನ್ಸಲ್ಲೇ ಒಂದು ರೈಟ್ ಸೈಡಿಗೆ ಸಿಗುತ್ತೆ, ತುಂಬಾ ಚೆನ್ನಾಗಿದೆ. ಪರ್ ಹೆಡ್ 200 ರುಪೀಸ್ ಏನೋ ಚಾರ್ಜ್ ಮಾಡಿದ್ರು. ಸೊ ಅಲ್ಲಿ ರೂಮ್ ತೊಗೊಂಡು ಎಲ್ಲ ಫ್ರೆಶ್ ಅಪ್ ಆಗಿ ಇವಾಗ ನಾವು ಸಿಗಂದೂರು ರೀಚ್ ಆದ್ವಿ. ಆದರೆ ಟಿ ಟಿನೇ ಹೋಗಬೇಕು ಅಂತ ಹೇಳಿದ್ರೆ, ಅಂದರೆ ಹೋಗಿ ಬರೋಕ್ಕೆ 1-2 ಅವರ್ಸ್ ಮೇಲಾಗುತ್ತೆ ಅಂತ ಹೇಳಿದ್ರು. ಸೊ ಅದಕ್ಕೆ ನಾವು ಅಲ್ಲೇ ಡ್ರಾಪ್ ಮಾಡಿದ್ರು. ಸೊ ಅಲ್ಲಿಂದ ನಾವು ಲಾಂಚ್ ಹತ್ರ ಹೋಗ್ತಾಯಿದ್ದೀವಿ. ಲಾಂಚಲ್ಲಿ ನಾವೇ ಹೋಗಿ ಪೂಜೆ ಮಾಡಿಸ್ಕೊಂಡು ಬರೋಣ ಅಂತ ಹೇಳಿ. ಆಲ್ಮೋಸ್ಟ್ ಬ್ರಿಡ್ಜ್ದು ಕನ್ಸ್ಟ್ರಕ್ಷನ್ ಎಲ್ಲ ಆಗ್ತಾಯಿದೆ ನೋಡಿ. ಸೊ ನೆಕ್ಸ್ಟ್ ಯಾವಾಗ ಬರ್ತೀವೋ, ಲಾಂಚ್ ಇರುತ್ತೋ ಇರಲ್ವೋ ಗೊತ್ತಿಲ್ಲ. ಸೊ ಲಾಂಚ್ ಎಕ್ಸ್ಪೀರಿಯೆನ್ಸ್ ಮುಂದೆ, ಅಂದರೆ ನೆಕ್ಸ್ಟ್ ಫ್ಯೂಚರ್ ಜನ್ರೇಷನಲ್ಲಿ ತುಂಬ ಮಿಸ್ ಮಾಡ್ತಾರೆ. ಸೊ ಅದಕ್ಕೆ ನಾವು ಲಾಂಚಲ್ಲೇ ಹೊರಟ್ವಿ. ಸೊ ಲಾಂಚಲ್ಲಿ ಹೋಗಲೇಬೇಕು ಅಂತ ನಾವು ಫಿಕ್ಸ್ ಆಗಿ ಹೋಗಿದ್ವಿ. ಸೊ ಲಾಂಚಿಗೋಸ್ಕರ ವೆಯ್ಟ್ ಮಾಡ್ತಿದ್ದೀವಿ. ಈ ಕಡೆ ಒಂದು ಕೆಟ್ಟೋಗಿದ್ದೆ, ಮತ್ತು ಒಂದು ಮೆಟೀರಿಯಲ್ಗೆ ಅಂತ ಹೇಳಿ ಇನ್ನೊಂದು ಲಾಂಚ್ ಇಟ್ಕೊಂಡಿದ್ದಾರೆ ಆ ಕಡೆ. ಅಂದರೆ ಹೂವಿಷ್ಕ ಅಷ್ಟು ರಾತ್ರಿ 12 o'clock ಆಗಿತ್ತು ಹೊರಡೋ ಅಷ್ಟೊತ್ತಿಗೆ. ಅವಳು ಮಲಗಲೇ ಇಲ್ಲ. ಮತ್ತು ಅಂದರೆ ಟಿ ಟಿಯಲ್ಲೂ ಅಷ್ಟೇ ಮಾತು ಹರಟೆ ಇದೇ ಆಯಿತು. ಸೊ ಲೇಟಾಗಿ ಮಲಗಿದ್ಲು. ಬೆಳಗ್ಗೆನೂ ಅಷ್ಟೇ ಅಲ್ಲಿ ಫ್ರೆಶ್ ಅಪ್ ಆಗೋಕ್ಕೆ ಎದ್ಬಿಟ್ಲಲ್ವ, ನಿದ್ದೆ ಆಗಿಲ್ಲ ಅವಳಿಗೆ ಸರಿಗೆ. ಸೊ ನೀರು ಕಾಣಿಸಿದ ತಕ್ಷಣ ಅವಳಿಗೆ ಫುಲ್ ಖುಷಿ. ಅಂದರೆ ನೀರಲ್ಲಿ ಆಟ ಆಡೋದು ಅಂದರೆ ತುಂಬ ಇಷ್ಟ ಅವಳಿಗೆ, ಹೂವಿಷ್ಕಾಗೆ. ಮಕ್ಕಳಿಗೆ ನೀರು ಅಂದರೆ ತುಂಬಾ ಇಷ್ಟಪಡ್ತಾರೆ. ಸೊ ಅದಕ್ಕೆ ಅವಳಿಗೆ ಎಷ್ಟಾಗುತ್ತೋ ಎಕ್ಸ್ಟ್ರಾ ಕ್ಲಾತ್ ಪ್ಯಾಕ್ ಮಾಡ್ಕೊಂಡು ಹೋಗಿದ್ದೆ. ಸೊ ಚಿಕ್ಕ ಬೇಬಿಗೂ ಅಷ್ಟೇ ಏನೆಲ್ಲ ಊಟ ತಿಂಡಿ ಕೊಡ್ತಾಯಿದ್ದೆ, ಮತ್ತು ನಾನು ಏನೆಲ್ಲ ತೊಗೊಂಡು ಹೋಗಿದ್ದೆ ಇಲ್ಲಿಂದ ಅಂತ ಹೇಳಿ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ತಿಳಿಸ್ತೀನಿ. ಸೊ ಫೈನಲಿ ಲಾಂಚ್ ಬಂತು. ನೆಕ್ಸ್ಟ್ ಟೈಮ್ ಹೋಗೋ ಅಷ್ಟರಲ್ಲಿ ರೋಡ್ ಆಗಿದ್ರೆ ಲಾಂಚ್ ಇರಲ್ಲ. ಸೊ ಅದನ್ನು ಮಿಸ್ ಮಾಡ್ಕೋತೀವಿ. ಸೊ ಇವರೆಲ್ಲ ಇಳಿದಾದ್ಮೇಲೆ ನಾವು ಲಾಂಚ್ ಒಳಗೆ ಹೋಗಿ ಮಕ್ಕಳ ಜೊತೆ, ಅಂದರೆ ನನ್ನಿಬ್ಬರು ಮಕ್ಕಳ ಜೊತೆ ಫಸ್ಟ್ ಎಕ್ಸ್ಪೀರಿಯೆನ್ಸು. ಆಲ್ಮೋಸ್ಟ್ ಬ್ರಿಡ್ಜ್ದು ಕನ್ಸ್ಟ್ರಕ್ಷನ್ ಮುಗ್ದಿದೆ ಅಂತ ಅಂದ್ಕೊತೀನಿ. ಒಂದು 3-4 ಮಂತ್ಸಿಗೆಲ್ಲ ಓಪನ್ ಆಗ್ಬೋದು ಅಂತ ಅಲ್ಲಿರೋ ಜನರು ಹೇಳ್ತಾಯಿದ್ರು. ಬಟ್ ಗೊತ್ತಿಲ್ಲ, 6 ಮಂತ್ಸೇ ಆಗುತ್ತೋ ಇನ್ನೂ 1 ವರ್ಷನೇ ಆಗುತ್ತೋ ಓಪನ್ ಆಗೋಕ್ಕೆ ಅಂತ.
ನೋಡಿ ಎಲ್ಲ ಕೂತ್ಕೊಂಡು ಎಲ್ಲ ರೆಡಿ ಆಗಿದ್ದೀವಿ. ಇನ್ನೇನು ಲಾಂಚ್ ಹೊರಡಬೇಕು. ಎಲ್ಲೆಲ್ಲಿ ಜಾಗ ಸಿಗುತ್ತೋ ಎಲ್ಲ ಅಲ್ಲೆಲ್ಲಿ ಕೂತ್ಕೊಂಡಿದ್ದಾರೆ. ಹೂವಿಷ್ಕಾಗಿ ನೋಡಿ ಅದು ಆ ಬರ್ಡ್ನೇ ನೋಡ್ಕೊಂಡು ನಿಂತಿದ್ಲು. ಅದು ಒಳಗೆ ಹೋಗೋದು ಆಚೆ ಬರೋದು, ಒಳಗೆ ಹೋಗೋದು ಆಚೆ ಬರೋದು. ಅದೇ ನಾವು ಫ್ರೈಡೇ ದರ್ಶನಕ್ಕೆ ಹೋಗ್ತಾ ಇದ್ವಲ್ಲ, ತುಂಬ ಜನ ಇರಲಿಲ್ಲ. ಅಂದರೆ ನಾವು ಇಲ್ಲಿ ಲಾಂಚ್ ಹತ್ತಿದಾಗಲೇ 8:30 ಆಗಿತ್ತು. ಆರಾಮ್ಸೆ ಇತ್ತು, ಕ್ರೌಡೆಡ್ ಆಗಿರಲಿಲ್ಲ, ತುಂಬ ಚೆನ್ನಾಗಿ ದರ್ಶನ ಆಯಿತು. ಅಂದರೆ ಹೂವಿಷ್ಕಾದು ಮಹಾನ್ಯದು ಅಕ್ಷರಾಭ್ಯಾಸ ಕೂಡ ಇತ್ತಲ್ಲ, ಸೊ ಅದಕ್ಕೆ ವಸಂತಣ್ಣ ಒನ್ ಡೇ ರಜಾ ಹಾಕ್ಕೊಂಡು ಥರ್ಸ್ಡೇ ಈವ್ನಿಂಗೆ ನಾವು ಹೊರಟ್ವಿ ಅಲ್ಲಿಂದ. ಫ್ರೈಡೇ, ಸ್ಯಾಟರ್ಡೇ, ಸಂಡೇ ನೈಟ್ ಮತ್ತೆ ರಿಟರ್ನ್ ಬರಬೇಕು. ನೋಡೋಣ ಎಷ್ಟಾಗುತ್ತೋ ಅಷ್ಟು ಟೆಂಪಲ್ಸ್ನ ಕವರ್ ಮಾಡೋಣ ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ವಿ. ಫಸ್ಟ್ ಟೆಂಪಲ್ ಸಿಗಂದೂರಿಂದ. ಸೊ ನೋಡಿ ತುಂಬ ವೆಹಿಕಲ್ಸ್ ಕ್ಯೂ ಇತ್ತು ಗೊತ್ತಾ, ಅದಕ್ಕೆ 2 hours ಆಗುತ್ತೆ ಅಂತ ಹೇಳಿದ್ರು ಅವರು, ನಿಮ್ಮ ವೆಹಿಕಲ್ ಮೂವ್ ಆಗೋ ಅಷ್ಟೊತ್ತಿಗೆ ಅಂತ. ಸೊ ಅದಕ್ಕೆ ಪರವಾಗಿಲ್ಲ, ವೆಹಿಕಲ್ ಏನು ಬೇಡ, ನಾವೇ ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ನಾವೇ ಹೊರಡ್ತಾ ಇದ್ದೀವಿ. ಅಂದರೆ ಅಲ್ಲಿ ಇಳ್ದಿದ ತಕ್ಷಣ ಟ್ರ್ಯಾಕ್ಸ್ ಎಲ್ಲ ಸಿಗುತ್ತೆ. ಅಂದರೆ ಸೀಟ್ ಮೇಲೇನೂ ತೊಗೊತಾರೆ, ಇಲ್ಲ ನಾವೇ ಸ್ವಂತ ಮಾಡ್ಕೊಂಡು ಹೋಗ್ತೀವಿ ಅಂದ್ರೂ ಹೋಗಿ ಬರ್ಬೋದು. ಅಂದರೆ 350 ಆಯಿತು. ಮತ್ತು ವಾಪಸ್ ಬರ್ತಾ ನಾವು ಫುಲ್ ನಾವೇ ನಮ್ಮ ಫ್ಯಾಮಿಲಿಯವರು ಮಾತಾಡ್ಕೊಂಡು ಬಂದ್ವಿ. 400 ತೊಗೊಂಡ್ರು. ಅಂದರೆ ತುಂಬ ತುಂಬ್ತಾರೆ ಫ್ರೆಂಡ್ಸ್, ಎಷ್ಟು ಜಾಗನೇ ಇರಲ್ಲ, ಆದರೂ ಒಂದು ಸ್ಟೂಲ್ ಹಾಕಿ ಎಲ್ಲ ಕೂರಿಸ್ತಾ ಇರ್ತಾರೆ. ಸೊ ನಾವು ಹೋಗ್ತಾ ಆ ಥರ ಎಕ್ಸ್ಪೀರಿಯೆನ್ಸ್ ಆಯ್ತಲ್ಲ, ಸೊ ಬರ್ತಾ ನಾವಷ್ಟೇ ಸಾಕು ಅಂತ ಹೇಳಿ ಆ ಥರ ಮಾಡ್ಕೊಂಡು ಬಂದ್ವಿ. ಮಕ್ಕಳು ಬೇರೆ ಇರ್ತಾರಲ್ವ, ತುಂಬಾ ಇಕ್ಕಟ್ಟಾಗಿ ಹೋಗ್ಬಿಡುತ್ತೆ. ಅದ್ರ ಮೇಲೆ ಇನ್ನೂ ಎಷ್ಟು ತುಂಬ್ತೀರಾ ಅಂತ ಹೇಳಿದ್ರು, ಆಗುತ್ತೆ ನೀವು ಸರ್ಕೊಳ್ಳಿ ಅಂತ ಹೇಳಿ ತುಂಬ್ತಾನೇ ಇದ್ದರು. ಸೊ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಎಲ್ಲ ಪ್ಲೇಸು. ಸೊ ಯಾರಾದರೂ ಸಿಗಂದೂರ್ಗೆ ವಿಸಿಟ್ ಮಾಡೋರಿದ್ದರೆ ಸಾಗರದಲ್ಲೇ ಫ್ರೆಶ್ ಅಪ್ ಆಗಿ ನೀವು ಬರೋದು ತುಂಬಾ ಒಳ್ಳೆಯದು. ಇಲ್ಲಿ ಬಂದು ಫ್ರೆಶ್ ಅಪ್ ಆಗ್ತೀವಿ ಅಂದರೆ ಲೇಟ್ ಕೂಡ ಆಗುತ್ತೆ. ಸೊ ಅದಕ್ಕೆ ಸಾಗರದಲ್ಲೇ ಫ್ರೆಶ್ ಅಪ್ ಆಗಿ ಬಂದರೆ ಆರಾಮ್ಸೆ ದರ್ಶನಕ್ಕೆ ಹೋಗ್ಬೋದು. ನೋಡಿ ನಾವು ಸಾಗರದಲ್ಲೇ ಫ್ರೆಶ್ ಅಪ್ ಆಗಿ ಬಂದ್ವಿ. ಸೊ ಇವಾಗ ನಾವು ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಹೂವಿಷ್ಕಾ ಅಂತೂ ಫಸ್ಟ್ ಓಡ್ತಾ ಇರ್ತಾಳೆ ಅವಳು. ಅಂದರೆ ಬೆಳಗ್ಗೆ ಎಲ್ಲ ಅಷ್ಟು ರಶ್ ಇಲ್ಲ. ಮತ್ತು ಇನ್ನು ಸ್ವಲ್ಪ ಜನ ಹಿಂದಿನ ರಾತ್ರಿನೇ ಅಲ್ಲೇ ಉಳ್ಕೊಂಡು ಇನ್ನೂ ಅರ್ಲಿ ಮಾರ್ನಿಂಗ್ ದರ್ಶನ ಮಾಡ್ಕೊಂಡು ಹೋಗ್ತಾರೆ ಅಂತ ಹೇಳಿ ಅರ್ಚಕರು ಹೇಳಿದ್ರು. ನಾವು ಕುಂಕುಮಾರ್ಚನೆ ಮಾಡಿಸಿದ್ವಿ. ಸೊ ಆವಾಗ ಅವ್ರನ್ನ ಕೇಳಿದ್ದಕ್ಕೆ ಆಮೇಲೆ ರಶ್ ಆಗುತ್ತಾ ಅಂತ. ಹೌದು, ಅಲ್ಲೇ ದರ್ಶನ ಮಾಡ್ಕೊಂಡು ಹೋಗ್ತಾ ಇರ್ತಾರೆ, ಬರ್ತಾ ಇರ್ತಾರೆ. ನೋಡಿ ನಾವು ಎಲ್ಲ ದರ್ಶನ ಮುಗಿಸ್ಕೊಂಡು ಬಂದು ಇಲ್ಲಿ ಸೈಡಲ್ಲಿ ಕೂತ್ಕೊಂಡಿದ್ದೀವಿ. ಇಲ್ಲೇ ಒಂದು 1/2 hour ಆರಾಮ್ಸೆ ನಾವು ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡಿ ಹೋದ್ವಿ. ಅಂದರೆ ನಿನ್ನೆ ರಾತ್ರಿನೂ ಎಲ್ಲ ಜರ್ನಿ ಆಗಿತ್ತು. ಸೊ ಅಷ್ಟು ದೂರದಿಂದ ಬಂದಿರ್ತೀವಲ್ವ, ಸೊ ಸಮಾಧಾನವಾಗಿ ಕೂತ್ಕೊಂಡು ಇಲ್ಲಿ ಸ್ವಲ್ಪ ಹೊತ್ತು ಮಾತಾಡಿ, ಮಕ್ಕಳೆಲ್ಲ ಅಂದರೆ ತಿಂಡಿ ಎಲ್ಲ ತೊಗೊಂಡೋಗಿದ್ವಿ. ಅಂದರೆ ಚಪಾತಿ ಮಾಡ್ಕೊಂಡು ಹೋಗಿದ್ವಿ, ಬುತ್ತಿ ಖಾರ ಮಾಡ್ಕೊಂಡು ಹೋಗಿದ್ವಿ. ಸೊ ನಾವು ತೊಗೊಂಡೋಗಿದ್ದೆ ಚಪಾತಿ ಎಲ್ಲ ತಿಂಡಿಗೆ ತಿಂದ್ಕೊಂಡು. ಸೊ ಇಲ್ಲಿಂದ ಇವಾಗ ಹೊರಟ್ವಿ ಸಿಗಂದೂರಿಂದ. ಸೊ ನೆಕ್ಸ್ಟ್ ಎಲ್ಲಿ ಹೋಗ್ತಾ ಇದ್ದೀವಿ ಗೊತ್ತಾ ಫ್ರೆಂಡ್ಸ್, ಗೆಸ್ ಮಾಡಿ. ಆದರೆ ಎಲ್ಲರೂ ಕೊಲ್ಲೂರು ಅಂತ ಅನ್ಕೋತೀರಾ. ಸೊ ನಮ್ಮದು ಪ್ಲ್ಯಾನ್ ಕೊಲ್ಲೂರು ಇತ್ತು ಆ್ಯಕ್ಚುಲಿ. ಮಕ್ಕಳೆಲ್ಲ ನೀರಲ್ಲಿ ಆಟ ಆಡಬೇಕು ಅಂತ ಹೇಳಿ ನಾವು ಮುರುಡೇಶ್ವರದ ಕಡೆ ಹೊರಡ್ತಾ ಇದ್ದೀವಿ ಇವಾಗ. ಸೊ ಹೂವಿಷ್ಕಾ ನೋಡಿ, ಪಾಪು ನನ್ನ ಹತ್ರ ಇದ್ದರೆ ನನ್ನ ಹತ್ರ ಬರ್ತಾ ಇದ್ಲು, ಅವ್ರ ಅಪ್ಪನ ಹತ್ರ ಇದ್ದರೆ ಅವ್ರ ಅಪ್ಪನ ಹತ್ರ ಹೋಗ್ತಾ ಇದ್ಲು. ಇಲ್ಲಿ ನಾನು ಇಲ್ಲಿ ಕೂರಿಸ್ಕೊಂಡು ನೀರೆಲ್ಲ ತೋರಿಸ್ತಾ ಇದ್ದೆ, ಅಪ್ಪನ ಹತ್ರ ಹೋಗ್ತೀನಿ ಅಂತ ಹೋದ್ಲು. ನೋಡಿ ಹೇಳಿದ್ನಲ್ಲ ನಾನು, ಅಪ್ಪ ನನ್ನ ಪಾಪುನ ಥರ ಮಲಗಿಸ್ಕೋ ಅಪ್ಪ ಅಂತ ಹೇಳಿ ಹೋಗಿದ್ದಾಳೆ ಅವ್ರ ಅಪ್ಪಾಜಿ ಹತ್ರ. ಸೊ ಆವಾಗ ನಾನು ಪಾಪುನ ಎತ್ಕೊಂಡು ಮತ್ತೆ ಕೂತ್ಕೊಂಡು ಅವಳ ಆ ಥರ ಮಲ್ಕೊಳಕ್ಕೆ ಟ್ರೈ ಮಾಡ್ತಾಯಿದ್ಲು. ಸೊ ನೋಡಿ ವ್ಯೂ ಮಾತ್ರ ಸೂಪರಾಗಿತ್ತು. ಸೊ ನಾವು ಅಲ್ಲಿಂದ ಬಂದಿದ್ದು ಮಧ್ಯಾಹ್ನ ಊಟ ಮಾಡೋಣ ಅಂತ ಹೇಳಿ ಕಾಮತ್ ರೆಸ್ಟೋರೆಂಟ್, ಅಂದರೆ ಮುರುಡೇಶ್ವರ ಹೋಗೋ ಆನ್ ದ ವೇ ರೋಡಲ್ಲೇ ಸಿಗುತ್ತೆ. ಸೊ ಅಲ್ಲಿ ಊಟ ಮಾಡಿಕೊಂಡು ಅಲ್ಲಿಂದ ನಾವು ಮುರುಡೇಶ್ವರಕ್ಕೆ ಹೋದ್ವಿ.
ಅದೇ ಇಲ್ಲಿಂದ ಒಂದು 15 ಮಿನಿಟ್ಸ್ ಜರ್ನಿ ಏನೋ ಇತ್ತು ಅಷ್ಟೇ, ನಿಯರ್ ಬೈ ಬಂದ್ಬಿಟ್ಟಿದ್ವಿ ಆಲ್ರೆಡಿ. ಸೊ ನಮ್ಮ ಮೂವಿಷ್ಕ ಫಸ್ಟು ಎಲ್ಲೇ ಹೋದ್ರೂ ಅವಳ ಕಣ್ಣಿಗೆ ಐಸ್ ಕ್ರೀಮ್ ಬಿತ್ತು ಅಂದರೆ ಫಸ್ಟ್ ಐಸ್ ಕ್ರೀಮೇ ಬೇಕು ಅವಳಿಗೆ. ಹಠ ಮಾಡ್ತಾಳೆ ಊಟ ಮಾಡಲ್ಲ ಅಂತ. ಸೊ ನೋಡಿ ನಾವು ರೀಚ್ ಆದ್ವಿ. ಮುರುಡೇಶ್ವರ ಹೋಗಿದ್ದ ರೀಸನ್ನೇ ಹೇಳಿದೆ ಅಲ್ವಾ, ಬೀಚಲ್ಲಿ ಆಟ ಆಡೋಕ್ಕೆ ಅಂತ ಹೇಳ್ಬಿಟ್ಟು. ಬಟ್ ಬೀಚ್ ಕ್ಲೋಸ್ ಮಾಡಿದರು, ಬೀಚ್ ಬಿಡ್ತಾ ಇರಲಿಲ್ಲ ಆಟ ಆಡೋಕ್ಕೆ. ಸೊ ಇಲ್ಲೂ ಅಷ್ಟೇ ದೇವ್ರ ದರ್ಶನ ತುಂಬ ಚೆನ್ನಾಗಾಯಿತು. ನೋಡಿ ಇಲ್ಲಿ ಕೂತ್ಕೊಂಡು ಸ್ವಲ್ಪ ವಿಡಿಯೋ ಮಾಡ್ಕೊಂಡಿದ್ದೀನಿ. ನಿಮಗೆ ಗೊತ್ತಿರುತ್ತೆ ಅಲ್ಲೆಲ್ಲ ಫೋಟೋಸ್ ವೀಡಿಯೋಸ್ ತೊಗೊಳಂಗಿರಲ್ಲ. ಸೊ ಅದಕ್ಕೆ ನಾನು ಸ್ವಲ್ಪ ಕ್ಲಿಪ್ಸ್ ಅಷ್ಟೇ ತೊಗೊಂಡಿದ್ದು. ಸೊ ಅಲ್ಲೂ ದರ್ಶನ ಮುಗಿಸ್ಕೊಂಡು ಬೇಗ ದರ್ಶನ ಆಯಿತು. ಅಲ್ಲೂ ದರ್ಶನ ಮುಗಿಸ್ಕೊಂಡು ಆಚೆ ಬರ್ತಾಯಿದ್ದೀವಿ. ನೋಡಿ ಗೋಪುರ ಮಾತ್ರ ಸಖತ್ತಲ್ವಾ. ಸೊ ಇಲ್ಲಿ ಫ್ಯಾಮಿಲಿ ಫೋಟೋಶೂಟ್ ಮುಗಿಸ್ಕೊಂಡು ಇಲ್ಲಿಂದ ನಾವು ಮತ್ತೆ ಬೀಚ್ನೇ ಹುಡ್ಕೊಂಡು ಹೊರಟ್ವಿ. ಬಟ್ ಏನಾಯಿತು ಗೊತ್ತಾ, ಮುಂದೆ ನೋಡಿ ಹೇಳ್ತೀನಿ. ಸೊ ಎಲ್ಲ ಫೋಟೋಸ್, ಗ್ರೂಪ್ ಫೋಟೋಸ್, ಮಕ್ಳ ಜೊತೆ ಫೋಟೋಸ್ ಅಂತ ಹೇಳಿ ಎಲ್ಲ ತೊಗೊಂಡು ಅಲ್ಲೂ ಸ್ವಲ್ಪ ಹೊತ್ತು ಕೂತ್ಕೊಂಡು ಆರಾಮ್ಸೆ. ಇಲ್ಲಿ ಅಂದರೆ ಬೀಚಿಗೆ ಬಿಡ್ತಾ ಇರಲಿಲ್ಲ ಆಟ ಆಡೋಕ್ಕೆಲ್ಲ. ಸೊ ಅದಕ್ಕೆ ಮರವಂತೆಗೆ ಹೋಗೋಣ ಅಂತ ಹೊರಟಿದ್ದೀವಿ, ನೋಡೋಣ. ಸೊ ಅಪ್ಪ ಮಗಳದ್ದು ಫೋಟೋಸ್ ಮಿಸ್ ಮಾಡೋಕ್ಕಾಗುತ್ತಾ? ಅವಳಂತೂ ಬೀಚ್ ಅಂತ ಎಕ್ಸೈಟೆಡ್ ಆಗಿದ್ಲು. ಬಟ್ ಅಲ್ಲಿಂದ ಮರವಂತೆ ಬೀಚಿಗೆ ಹೋದ್ವಿ. ಸೊ ಅಲ್ಲೂ ಕೂಡ ಕ್ಲೋಸ್ ಆಗಿತ್ತು ಬೀಚು. ಅಲ್ಲೂ ಯಾರನ್ನೂ ಬಿಡ್ತಾ ಇರಲಿಲ್ಲ ಆಟ ಆಡೋಕ್ಕೆ ಅಂತ ಹೇಳಿ ರಿಸ್ಟ್ರಿಕ್ಷನ್ ಮಾಡಿದರು. ಅಲೋ ಮಾಡ್ತಾ ಇರಲಿಲ್ಲ ಬೀಚಿಗೆ ಅಲ್ಲೂ ಕೂಡ. ಅಂದರೆ ಸ್ವಲ್ಪ ಅಲೆಗಳೆಲ್ಲ ಜಾಸ್ತಿ ಆಗಿತ್ತು. ಸೊ ಅದಕ್ಕೋಸ್ಕರ ಕ್ಲೋಸ್ ಮಾಡಿದ್ದಾರೆ. ಅಲ್ಲಿಂದ ಬ್ಯಾಕ್ ವಾಟರ್ ಅಂತ ಹೇಳಿ ಬೋಟಿಂಗ್ ಅಂತ ಏನೋ ಇತ್ತು. ಸೊ ಅಂದರೆ ರೋಡ್ ಕ್ರಾಸ್ ಮಾಡಿ ಹೋಗಬೇಕು, ಅಲ್ಲೇ ಬೋರ್ಡ್ ಹಾಕಿದ್ರು ಅಂತ ಹೇಳಿ ಹೋದ್ವಿ. ಬಟ್ ಅಲ್ಲಿ ಹೋದ್ಮೇಲೆ ಏನು ಗೊತ್ತಾ, ಫುಲ್ ಜನಗಳು ಹಾಕಬೇಕು ಅಂತ ಹೇಳಿದ್ರು. ಇಲ್ಲ ಅಂದರೆ 1000 ರುಪೀಸ್ ಪೇ ಮಾಡಬೇಕು ಅಂತ ಹೇಳಿದ್ರು. ಬಟ್ ಅಲ್ಲಿ ವರ್ತಿಲ್ಲ ಅಂತ ಅನ್ನಿಸ್ತು. ಅಂದರೆ ತೋರಿಸ್ತೀನಿ ನೋಡಿ, ಬ್ಯಾಕ್ ವಾಟರು. ಸೊ ಅದಕ್ಕೆ ನಾವು ಅಲ್ಲೇ ಸ್ವಲ್ಪ ಜನ ಬರ್ತಾರ ಅಂತ ಒಂದು 15-20 ಮಿನಿಟ್ಸ್ ವೆಯ್ಟ್ ಮಾಡಿದ್ವಿ. ಅಂದರೆ ದೊಡ್ಡಮ್ಮ ಅಮ್ಮ ಅಪ್ಪ ಯಾರೂ ಬರಲ್ಲ ಅಂತ ಹೇಳಿದ್ರು ಅವರೆಲ್ಲ ಟಿಯಲ್ಲೇ ಕೂತಿದ್ರು. ಅಂದರೆ ಕಾಫಿ ಟೀ ಸ್ನ್ಯಾಕ್ಸ್ ಎಲ್ಲ ತಗೋತಾ ಇದ್ರು ಅವರು. ಸೊ ಇಲ್ಲಿ ಬಂದರೆ ಇಲ್ಲೂ ಅಷ್ಟೇ ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿತ್ತು. ಸೊ ಇಲ್ಲೇ ಸ್ವಲ್ಪ ಹೊತ್ತು ಆಟ ಆಡಿ ನೀರಲ್ಲಿ ಎಲ್ಲ ಹೊರಟ್ವಿ. ಅಂದರೆ ಯಾರೂ ಬರಲಿಲ್ಲ ಹೋಗೋಕ್ಕೆ. ಸೊ ನೋಡಿ ಅಷ್ಟೇ, ಅಲ್ಲಿವರೆಗೂ ಹೋಗಿ ವಾಪಸ್ ಬರ್ತಾರಂತೆ. ಅದಕ್ಕೆ 1000 ರುಪೀಸ್ ಕೇಳ್ತಾ ಇದ್ದಾರೆ ನೋಡಿ ಫ್ರೆಂಡ್ಸ್. ಅಂದರೆ ಆಟ ಆಡೋಕ್ಕೆ ಬಿಡಲ್ಲ, ಸುಮ್ಮನೆ ಆ ಮಕ್ಕಳು ಬೋಟಲ್ಲಿ ಇರಲ್ಲ, ಸುಮ್ಮನೆ ಕೂತ್ಕೊಳ್ಳಲ್ಲ ಅಂತ ಹೇಳ್ಬಿಟ್ಟು ನಾವು ಹೋಗಲಿಲ್ಲ. ಸೊ ನನ್ನ ಮಗಳು ನೋಡಿ ಆರಾಮಾಗಿ ಆಟ ಆಡ್ಕೊಂಡು ಕೂತಿದ್ದಾಳೆ. ಆದರೆ ಅವಳಿಗೆ ಜರ್ನಿಯಲ್ಲಿ ಸ್ವಲ್ಪ ಕಿರಿಕ್ ಮಾಡ್ತಾಯಿದ್ಲು. ಸೊ ನೆಕ್ಸ್ಟ್ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಕೀಪ್ ಗೆಸ್ಸಿಂಗ್. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ. ಹ್ಯಾವ್ ಎ ಗುಡ್ ಡೇ. ಬಾಯ್ ಬಾಯ್.